ಹೇಳ್ರಿ ನಾನು ಮತ್ತು ಇವರಲ್ಲೇ ಈ ರಾಜ್ಯದ ಬಗ್ಗೆ ಕೆಳಗಡೆ ಇದ್ದು ಯಾರು ನೋಡಿದಾಗ ಅನಿಸೋದೇ ಇಲ್ಲ. ಇವ್ರು ತಾವು ಕುರ್ಚಿ ಕಾಳಜಿ, ತಾವು ಅಧಿಕಾರಕ್ಕೆ ಬರಬೇಕು, ತಾವು ಮುಖಂಡರಾಗಬೇಕು, ತಾವು ಮುಖ್ಯಮಂತ್ರಿ ಆಗಬೇಕು, ತಾವು ಮುಖ್ಯಮಂತ್ರಿ ಆಗಬೇಕು, ತಾವು ಅಧ್ಯಕ್ಷರಾಗಬೇಕು, ಇದೊಂದು ಚಿಂತೆ ಬಿಟ್ಟರೆ ಮತ್ತೊಂದು ಇಲ್ಲ ಅನ್ನಿಸ್ತದೆ. ಹೋಟಿಗಾಗಿ ಎಲ್ಲ ಮಾಡೋದು, ಜಾತಿ ರಾಜಕಾರಣ, ರಿಸರ್ವೇಷನ್ ರಾಜಕಾರಣ, ಆ ರಾಜಕಾರಣ, ಈ ಹೋಟಿಗಾಗಿ ನಿಜವಾಗೂ ಆ ಜನರ ಮೇಲೆ ಹತ್ತಬೇಕು ಮಾಡಬೇಕು ಅನ್ನೋದಲ್ಲ, ಯಾರ್ದೂ ಇಲ್ಲ. ಈ ಎಲ್ಲ ನೆಲೆಯಲ್ಲಿ ಈ ಸಲ ವಿಧಾನಸಭೆ ಅಧಿವೇಶನ ಭಾಳ ಪ್ರಮುಖವಾದದ್ದು, ಮುಖ್ಯವಾಗಿದ್ದದ್ದು. ರೈತರು ಇವತ್ತು ನಿಂತಿದ್ದಾರೆ, ಹಸಿದು ನಿಂತಿದ್ದಾರೆ. ರೀ ನಮ್ಮ ಬೇಡಿಕೆ ಪೊಲೀಸ್ರಿ, ನಮ್ಮ ಮೆಕ್ಕೆಜೋಳಕ್ಕೆ ಮಾರ್ಕೆಟ್ ಕೊಡ್ರಿ, ನಮ್ಮ ಇನ್ನುಳಿದ ಬೆಳೆಗೆ ಮಾರ್ಕೆಟ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಮಾರ್ಕೆಟ್ ಕೊಟ್ಟಾಗ ಮಾತ್ರ ಅಲ್ಲರಿ ಆಗುವಂಥದ್ದು ಏನಾದರೂ. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಸರ್ಕಾರ ಬಡದಾಡೋದ್ರಲ್ಲಿ ಟೈಮ್ ಕಳೆಯುವಂಥ ಸಾಧ್ಯ ಅದ. ಮತ್ತು ಈ ಅಧಿವೇಶನದಲ್ಲಿ ಧಿಕ್ಕಾರ ಹೋಗೋದು, ಮಾಡೋದು, ಹೋಗೋದು, ಬರೋದು, ನೀವು ಭ್ರಷ್ಟ 60% ಇವ್ರು ಅನ್ನೋದು, ಇವ್ರು ಅವ್ರಿಗೆ ಅನ್ನೋದು, ಇದ್ರಾಗ ಸಭೆಕೊಳ್ಳೋದು, ಧರಣಿ ಮಾಡೋದು, ಒಂದು ಪ್ರತಿಷ್ಠೆ ಆಗಿ ತೊಗೊಳ್ಳೋದು, ನಾವು ಸತ್ಯ ಯಾರೂ ಇಲ್ಲಿಲ್ಲ, ಎಲ್ಲರೂ ಅಸತ್ಯದ ಮೇಲ್ಕೊಳ್ತಂಥ ವ್ಯಕ್ತಿಗಳೇ ಎಲ್ಲರೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಮಾತನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಈ ಅಧಿವೇಶನ ಭಾಳ ಮಹತ್ವದ ಬೆಳಗಾವಿದು. ಅದರಲ್ಲೂ ಉತ್ತರ ಕರ್ನಾಟಕದ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಕೃಷ್ಣಾ ಯೋಜನೆಯಿಂದ ಮುಗಿಸಲೇಬೇಕಂತಂದದ. ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ ಉತ್ತರ ಕರ್ನಾಟಕದ್ದು. ಅದರಲ್ಲೂ ಕಲ್ಯಾಣ ಕರ್ನಾಟಕದ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಎಷ್ಟು ತೊಂದರೆ ಇದ್ದಾವೆ, ಆ ದುಡ್ಡು ಸರಿಯಾಗಿ ಬಳಕೆ ಆಗ್ತಾಯಿಲ್ಲ ಅನ್ನೋದು ರಿಪೋರ್ಟ್ ಬರ್ತಾ ಇದ್ದಾವೆ. ಎಷ್ಟು ಖರ್ಚು ಹಾಕಿದ, ಖರ್ಚು ಹಾಕಿಸಿದ ಖರ್ಚು ಮಾಡೋಕ್ಕೆ ತಯಾರಿಲ್ಲ.